ನೋಡಿ, ಗ್ರಹಣ ಆಗೋದು ಯಾಕೆ ಅಂದ್ರೆ ಸ್ವರಭಾನು ರಾಕ್ಷಸ ರಾಹು ಕೇತು ಆಗಿ ಸೂರ್ಯ ಚಂದ್ರ ನಾರಾಯಣಂಗೆ ಹೇಳ್ಕೊಟ್ಬಿಟ್ರು. ಮಾಡ್ತೀನಿ ನಿನಗೆ ನಾನು ಅಂದ್ಬಿಟ್ಟು ಗ್ರಹಣ ನುಂಗುತ್ತಾರೆ. ಇವಾಗ ರಾಹು 1ನೇ ಮನೇಲಿದ್ರೆ ಕೇತು 7ನೇ ಮನೇಲಿರ್ತಾನೆ. ಇವನು ಇಲ್ಲಿದ್ರೆ ಅವನಲ್ಲಿರ್ತಾನೆ. ಸೊ ಮನುಷ್ಯನ ಜನ್ಮಕ್ಕೆ ಕಾರಣಕರ್ತನೆ ರಾಹು. ಏನೋ ಒಂದು ಹೊಸ ಬೇರೆಯವ್ರದಿಲ್ದಿರ ಇನ್ನೊಂದೇನೋ ಹೊಸದಾಗಿ ಕಂಡಿಡ್ತಾನಲ್ಲ, ಅದಕ್ಕೆ ಅವನಿಗೆ ರಾಹು ಜ್ಞಾನವೂ ಇರಬೇಕು. ಬಟ್ ಎಕ್ಸ್ಟ್ರಾಡಿನರಿ ವ್ಯಕ್ತಿತ್ವವನ್ನ ನೀನು ಕ್ರಿಮಿನಲ್ ಆಗಿ ಅಳವಡಿಸ್ಕೊಂಡ್ರೆ ಅಲ್ಲೇ ಬೀಳುತ್ತೆ. ಇದೇನು ಅಂದ್ರೆ ರಾಹುನ ನೀವು ಕೂಲ್ ಮಾಡಬೇಕು ಅಂದ್ರೆ ಕೇತು ಪೂಜೆ ಮಾಡ್ಕೋಬೇಕು. ಕೇತು ಅಂದ್ರೆ ದೇವ್ರಿಗೆ ಪೂಜೆ ಮಾಡಬೇಕು. ನೀವು ಅಲ್ಟಿಮೇಟ್ಲಿ ಶರಣಾಗತಿ. ಈಗ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ರಾಹು ಕೇತುದ ಇಬ್ಬರದು ಜೊತೆಗೆ ಸೇರಿಸಿ ಒಂದು ಕತೆ ಹೇಳಲೇಬೇಕು. ಈ ಸಮುದ್ರ ಮಂಥನ ನಡಿಬೇಕಾದ್ರೆ ಸ್ವರಭಾನು ಅನ್ನೋ ಒಬ್ಬ ರಾಕ್ಷಸ ತುಂಬಾ ಬುದ್ಧಿವಂತ. ಯಾಕೆ ರಾಹುನ ಪರಾಶರ ಮಹಾಮುನಿಗಳು ಹೇಳೋದು ಅವನು ತುಂಬಾ ಬ್ರೈನಿ ಫೆಲೋ, ಮತ್ತೆ ಅವನು ತುಂಬಾ ನಾರ್ಮಲ್ ಮನುಷ್ಯರು ಹಿಂಗೆ ಭೂಮಿ ಮೇಲೆ ಹೋದ್ರೆ ಒಂದು ಸುರಂಗ ಮಾರ್ಗದಲ್ಲಿ ಹೋಗುವಂತ ತುಂಬಾ ಬುದ್ಧಿವಂತ. ಅಂದ್ರೆ ನಾರ್ಮಲ್ ಜನರಿಗಿಂತ ಒಂಥರ ಬೇರೆ ತರ ಕ್ರಿಮಿನಲ್ ಬುದ್ಧಿವಂತಿಕೆ ಇರುತ್ತಲ್ಲ, ಆ ತರ ಬುದ್ಧಿವಂತ ವ್ಯಕ್ತಿ. ಸಮುದ್ರ ಮಂಥನದಲ್ಲಿ ಇವಾಗ ಅಮೃತ ಬಂತಲ್ಲ, ವಿಷ ಬಂದ್ಮೇಲೆ ಅಮೃತ ಬಂದಾಗ ಮೋಹಿನಿ ಅವತಾರದಲ್ಲಿ ನಾರಾಯಣ ಎಲ್ರಿಗೂ ಹಂಚ್ಕೊಂಡು ಬರ್ತಿರ್ತಾನೆ, ದೇವಾನು ದೇವತೆಗಳಿಗೆ. ಅವಾಗ ಎಲ್ಲಾ ರಾಕ್ಷಸರು ಪಾಪ ಅವ್ರಗಳಿಗೆ ಅಷ್ಟು ಗೊತ್ತಾಗಲ್ಲ, ಬ್ರೈನ್ ವರ್ಕ್ ಆಗಲ್ಲ. ಸ್ವರಭಾನು ಅನ್ನೋ ರಾಕ್ಷಸನ್ಗೆ ತುಂಬಾ ಚೆನ್ನಾಗಿ ಬ್ರೈನ್ ಟಕ್ ಅಂತ ಇವನೆಲ್ಲಾ ಕೊಡ್ತಿದ್ದಾನೆ, ನಮ್ ತನಕ ಬರೋಷ್ಟ್ರಲ್ಲಿ ಮುಗ್ದೋಗುತ್ತೆ ಅಮೃತ ಅಂತ ಟಕ್ ಅಂತ ವೇಷ ಮರೆಸ್ಕೊಂಡು ದೇವತೆಗಳ ಮಧ್ಯ ಕುತ್ಕೊಂಡ್ಬಿಡ್ತಾನೆ. ಅದ್ ನೋಡಿ ಬೇರೆ ರಾಕ್ಷಸರಿಗೆ ಆ ಬುದ್ಧಿ ಬರ್ಲಿಲ್ಲ, ಇವನಿಗೆ ಬಂತು. ಅದಕ್ಕೆ ರಾಹು ಬುದ್ಧಿ. ಅವ್ನ್ ಕೂತಾಗ ಇವನೆಲ್ರಿಗೂ ಕೊಟ್ಕೊಂಡ್ ಬರ್ತಾನೆ. ಕೊಟ್ಕೊಂಡ್ ಬಂದಾಗ ಇವನ್ಗೂ ಕೊಟ್ಬಿಡ್ತಾನೆ. ಇವನ್ ಕುಡ್ದು ಬಿಡ್ತಾನೆ ಟಕ್ ಅಂತ. ಇಲ್ಲಿ ಗಂಟ್ಲೊಳಗೆ ಇಲ್ಲರ್ದ ಹೋಗ್ಬಿಟ್ಟಿರುತ್ತೆ. ಅವಾಗ ಸೂರ್ಯ ಚಂದ್ರ ಇವ್ರಿಗೆ ಹಿಂಟ್ ಕೊಡ್ತಾರೆ ನಾರಾಯಣನ್ಗೆ, ಅವ್ನ್ ರಾಕ್ಷಸ ಅಂತ ಹಿಂಟ್ ಕೊಟ್ಟಾಗ ತಕ್ಷಣ ಇವನ್ ಮೋಹಿನಿ ಅವತಾರದಿಂದ ವಿಷ್ಣು ಅವತಾರದಲ್ಲಿ ಚಕ್ರ ಬಿಟ್ಟು ಟಕ್ ಅಂತ ಕಟ್ ಮಾಡ್ತಾನೆ. ಸೊ ಅದ್ ತಲೆ ಬೇರೆ ಬಾಡಿ ಬೇರೆ ಆಗತ್ತೆ. ಅವಾಗ ಕಟ್ ಮಾಡಿದಾಗ ನೋಡಿ, ಗ್ರಹಣ ಆಗೋದು ಯಾಕೆ ಅಂದ್ರೆ ಸ್ವರಭಾನು ರಾಕ್ಷಸ ರಾಹು ಕೇತು ಆಗಿ ಸೂರ್ಯ ಚಂದ್ರ ನಾರಾಯಣಂಗೆ ಹೇಳ್ಕೊಟ್ಬಿಟ್ರು. ಅವ್ರಿಬ್ರು ಹೇಳ್ಕೊಟ್ಬಿಟ್ರಲ್ಲ ಅವ್ನ್ ರಾಕ್ಷಸ ಕೂತಿದ್ದು ಅಂತ. ಮಾಡ್ತೀನಿ ನಿನಗ್ ನಾನು ಅಂದ್ಬಿಟ್ಟು ಗ್ರಹಣ ನುಂಗುತ್ತಾರೆ ಇವ್ರು. ಅಂದ್ರೆ ವೈಜ್ಞಾನಿಕವಾಗಿ ನೆರಳು ಬಂದ್ರು ಹಾಗೆ ಆಗತ್ತಾನೆ ಗ್ರಹಣ ಎಫೆಕ್ಟ್ ಬರುತ್ತಲ್ಲ. ಸೊ ಆ ತಲೆ ಕಟ್ ಮಾಡ್ಬಿಟ್ಟಾಗ ತಲೆ ರೂಪದಲ್ಲಿರೋದು ಶಿರೋರೂಪ ಇವನು ರಾಹು. ಆಮೇಲೆ ತಲೆ ಇಲ್ದೆ ಅವನಿಗೊಂದು ಹಾವಿನ ತಲೆನ ಕೊಟ್ಟಿರೋದು ಕೇತು. ಇವನ್ಗೆ ಹಾವಿನ ಬಾಡಿ ಕೊಟ್ಟು ತಲೆನ ಕೊಟ್ಟಿದ್ದಾರೆ ರಾಹುಗೆ. ಸೊ ಅವನು ಆಲ್ರೆಡಿ ಅಮೃತನ ಕುಡ್ದ್ಬಿಟ್ಟಿದ್ದ ಅನ್ನೋದಕ್ಕೆ ಇವನನ್ನ ನವಗ್ರಹಗಳ ಸಾಲಿ. ಅದು ಸ್ವರಭಾನು ರಾಹು ಕೇತು ಅವನದೇ ಬಾಡಿ. ತಲೆ ಕಟ್ಟಾಯ್ತು. ಸೊ ಅದಕ್ಕೆ ರಾಹು ಕೇತು ಆಕ್ಸಸ್ ಯಾವಾಗ್ಲೂ ಹಿಂಗಿರುತ್ತೆ. ಇವಾಗ ರಾಹು 1ನೇ ಮನೇಲಿದ್ರೆ ಕೇತು 7ನೇ ಮನೇಲಿರ್ತಾನೆ. ಇವನ್ ಇಲ್ಲಿದ್ರೆ ಅವನಲ್ಲಿರ್ತಾನೆ. ಇವನ್ 6ನೇ ಮನೇಲಿದ್ರೆ ರಾಹು, ಇವನ್ 12ನೇ ಮನೇಲಿರ್ತಾನೆ. ಇವ್ರು ಯಾರು ಹಿಂಗ್ ಪಕ್ಕ ಬರಕ್ಕೆ ಸಾಧ್ಯ ಇಲ್ಲ. ಜಾತಕದಲ್ಲಿ ಹಿಂಗ್ ನೋಡ್ಬೇಕಾರೆ ಅವ್ರಿಬ್ರು ಪಕ್ಕ ಇರಲ್ಲ, ಎರಡು ಹಿಂಗೆ ಆಕ್ಸಸ್. ನೀನ್ ಎಲ್ಲಿದ್ಯೋ ನಿನ್ಗೆ ಆಪೋಸಿಟ್ ಇರ್ತಾನೆ. ಸೊ ಈಗ ರಾಹುಗೆ ಹಾವಿನ ತಲೆ, ರಾಹುಗೆ ತಲೆ ಇದೆ ಬಾಡಿ ಹಾವಿಂದು. ಅವನಿಗೆ ನೋಡಿದ್ದೆಲ್ಲ ಬೇಕು ಅಂತಾನೆ ರಾಹು. ಇರು ನಿಂಗ್ ಮಾಡ್ತೀನಿ ಅಂತೆಲ್ಲ ಬುದ್ಧಿ ಉಪಯೋಗಿಸಕ್ಕೆ. ಕೇತುಗೆ ತಲೆ ಇಲ್ಲ ಪಾಪ. ಕೇತು ಏನ್ ಹೇಳುತ್ತೆ? ಶರಣಾಗತಿ. ಈಗ ರಾಹು ಅಂದ್ರೆ ಯಾಕೆ ರಾಹು ಕಾಲ ಅಂತಾರೆ? ರಾಹು ಕಾಲ ಅಂದ್ರೇನೆ ಎಲ್ಲರೂ ಭಯ ಪಟ್ಕೋತಾರೆ. ಯಾಕಂದ್ರೆ ರಾಹುದು ಒಂದು ಡಿಫ್ರೆಂಟ್, ಇವ್ರೆಲ್ಲರನ್ನು ಮೀರಿಸಿದಂತ ಒಂದು ಡಿಫ್ರೆಂಟ್ ಆಟಿಟ್ಯೂಡ್ ಇದೆ. ಅಂದ್ರೆ ಕಲಿಯುಗದಲ್ಲಿ ಏನ್ ಮಾಡ್ತಾನೆ ರಾಹು ಅಂದ್ರೆ ಇವೆಲ್ಲ ಟೆಕ್ನಾಲಜಿ, ಇದು ಇವನ್ ನಿಮ್ ಪಾಡ್ಕಾಸ್ಟ್ ಎಲ್ಲಾನು ರಾಹು ಮೂಲಕನೇ ನಾವು ಹೋಗ್ತಾ ಇರೋದು. ಈ ಟೆಕ್ನಾಲಜಿ ಎಲ್ಲ ಎಲೆಕ್ಟ್ರಿಕ್ ಐಟಮ್ಸ್ ಮತ್ತೆ ಎಲ್ಲವನ್ನು ಕಂಡಿಡಿತಿರೋ ರಿಸರ್ಚ್ ಮಾಡ್ತಾರಲ್ಲ, ಅದು 8th house ಅಲ್ಲಿ ರಾಹು ಇದ್ರು ತುಂಬಾ ರಿಸರ್ಚ್ ಮಾಡಿ ಒಂದೊಂದು ಕಂಡಿಡ್ತಿರ್ತಾರೆ. ಅಥವಾ 6th house ಅಲ್ಲಿ ಇದ್ರೆ ರಾಹು ಏನ್ ರೆಪ್ರೆಸೆಂಟ್ ಮಾಡ್ತಾನೆ, ಅವ್ರು ಏನ್ ಸೂಚಿಸ್ತಾರೆ? ರಾಹು ಕೇತು ಛಾಯಾಗ್ರಹಗಳು. ಅಂದ್ರೆ ಇದು ಚಂದ್ರನ ನಾರ್ತ್ ನೋಡು ಸೌತ್ ನೋಡು. ನಾರ್ತ್ ನೋಡ್ ರಾಹು, ಸೌತ್ ನೋಡು ಕೇತು. ಸೊ ಇವರು ಚಂದ್ರನ್ ಸುತ್ತಲೂ ಇರ್ತಾರೆ ಹಿಂಗೆ. ಸೊ ಚಂದ್ರ ಭೂಮಿ ಸುತ್ತಲೂ ಇದ್ರೆ ಇವ್ರು ನಾರ್ತ್ ನೋಡ್ ಸೌತ್ ನೋಡಲ್ಲಿ ಇರ್ತಾರೆ. ಬಟ್ ಆದ್ರೂ ಛಾಯಾಗ್ರಹಗಳಾದ್ರೂ ನಮ್ಗೆ ಎಷ್ಟು ಪ್ರಭಾವ ಬೀರುತ್ತೆ? ದ ಹೋಲ್ ವರ್ಲ್ಡ್ ಇಸ್ ಬಿಕಾಸ್ ಆಫ್ ಎನರ್ಜಿ. ಬೆಂಕಿ ಅನ್ನೋದೊಂದು ಎನರ್ಜಿ, ಐಸ್ ಮುಟ್ಟಿದ್ರೆ ಒಂದ್ ಎನರ್ಜಿ. ಇವರಿಬ್ರು ಎನರ್ಜಿಗಳಾಗಿ ನಮ್ಮ ಜೀವನದಲ್ಲಿ ಹೇಗೆ ಪಾಠ ಕಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ರಾಹು ಇಂದಾನೆ ನಮ್ಮ ಜನ್ಮಕ್ಕೆ ಕಾರಣ ಅಂತ ಅನೇಕ ಋಷಿ ಮುನಿಗಳು ಕೂಡ, ಇವಾಗ ವರಹ ಮಿಹಿರ ಅವರಾಗಿರ್ಬಹುದು, ಇವರಾಗಿರ್ಬಹುದು, ತುಂಬಾ ಜನ ಉಲ್ಲೇಖಿಸಿರೋದು. ಯಾಕೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಆಸೆ ಬಂದ್ರೆ ತಾನೇ ನಿನ್ ಜೀವನಕ್ಕೆ ಬರೋದು. ಪರಮಾತ್ಮ ನಂಗೆಲ್ಲ ಸಿಕ್ತಪ್ಪ ಮುಕ್ತಿ ಕೊಟ್ಬಿಡು ಅಂತಂದ್ರೆ ಹೊರಟೋಗ್ತೀಯ ನೀನು. ಸೊ ಮನುಷ್ಯನ ಜನ್ಮಕ್ಕೆ ಕಾರಣಕರ್ತನೆ ರಾಹು.
ಈಗ ಬಂದ ಮೇಲೆ ಬೇರೆಯವರೆಲ್ಲ ಕೊಡ್ತಾರೆ. ಈಗ ನಿಂಗೆ ಅಕಾಡೆಮಿಕ್ ಎಜುಕೇಶನ್ ಬುಧ ಕೊಡ್ತಾನೆ, ಜ್ಞಾನನ ಗುರು ಕೊಡ್ತಾನೆ. ಆದ್ರೆ ನಿನ್ನ ಜನ್ಮಕ್ಕೆ ಕಾರಣಕರ್ತ ರಾಹು, ಮೋಕ್ಷಕ್ಕೆ ಕಾರಣಕರ್ತ ಕೇತು. ಸೊ ರಾಹು ನಿನಗೆ ಆಸೆನ ಹುಟ್ಟಿಸಿ ಆಮೇಲೆ ಎಲ್ಲಾ ಸಂಬಂಧಗಳ ಬಗ್ಗೆ ನಿಂಗೆ ವ್ಯಾಮೋಹವನ್ನ ಹುಟ್ಟಿಸ್ತಾನೆ. ನಾನು ಇನ್ನೂ ಇಲ್ಲಿರ್ಬೇಕು, ನಂದು ಮಗು, ನನ್ನ ಮಗಳಿಗೆ ನಾನು ಮನೆ ಮಾಡಿಡ್ಬೇಕು, ಕಾರ್ ಮಾಡಿಡ್ಬೇಕು, ಆಸ್ತಿ ಮಾಡಿಡ್ಬೇಕು, ಪಕ್ಕದ ಮನೆಯವರು ಕೊಡ್ಬೇಕು, ಹೊಟ್ಟೆ ಕಿಚ್ಚನ್ನ ಬರ್ಸೋದು. ಮತ್ತೆ ಈ ಇಡೀ ಜಗತ್ತಲ್ಲಿ ನಾನು ಏಕಾಏಕಿ ಫೇಮಸ್ ಆಗ್ಬಿಡ್ಬೇಕು, ಎಲ್ರು ನಾನು ಹೇಳ್ದಂಗೆ ಕೇಳಬೇಕು. ಇದೆಲ್ಲ ರಾಹು ಬುದ್ಧಿ, ಇದೆಲ್ಲ ರಾಹು ಬುದ್ಧಿಗಳು. ಆಮೇಲೆ ಎಲ್ರು ಹಿಂಗೋಗ್ತಿದ್ರೆ ನಾನು ಜುಯಿ ಅಂತ ಹಿಂಗೋಗ್ಬೇಕು, ಅವ್ನ ಮುಂದೆ ನಾನು ಓವರ್ ಸ್ಮಾರ್ಟ್ ಆಗಿ ಕಾಣಿಸ್ಕೋಬೇಕು. ಈ ಓವರ್ ಆಟಿಟ್ಯೂಡ್ಗಳು ಅಂದ್ರೆ ಫಾಲ್ಸ್ ಪ್ರೆಸ್ಟಿಜ್ನು ಹೇಳಿದ್ನಲ್ಲ, ಇದನ್ನು ಕೂಡ ಬರ್ಸೋದು ರಾಹುನೇ. ನಿನ್ನಲ್ಲಿ ಏನು ಜ್ಞಾನ ಇರಲ್ಲ. ಗುರುಗ್ ಅದಕ್ಕೆ ಕೆಲವು ಸತಿ ಗುರುಗೆ ಕಂಡ್ರೆ ಆಗದೆ ಇರೋದು ಅಂತ ಹೇಳಿದ್ರೆ ನಿಜವಾದ ಜ್ಞಾನ ಇರಲ್ಲ, ಬಟ್ ಶೋ ಆಫ್ ತುಂಬಾ ಮಾಡ್ತಿರ್ತಾರೆ. ಅಂತ ಅವ್ರಿಗೆ ಯಾರಿಗ್ ನಮ್ರತೆ ಇರಲ್ಲ, ತುಂಬಾ ಓವರ್ ಆಟಿಟ್ಯೂಡ್ ತೋರಿಸ್ತಾರೋ ಅವರು ರಾಹು. ಬಟ್ ರಾಹುನಲ್ಲಿ ಒಳ್ಳೆ ಗುಣಗಳಿದೆ. ಯಾವ್ದು ಅಂದ್ರೆ ಡೀಪ್ ರಿಸರ್ಚ್. ನೀನೇನೋ ಒಂದನ್ನ ಕಂಡಿಡಿತೀಯ ಅಂತ ಇಟ್ಕೋ, ಅಲ್ಲೆಲ್ಲೋ ಹೋಗ್ಬೇಕಾದ್ರೆ ಮಂಗಳ ಗ್ರಹಕ್ಕೆ ಇನ್ನೊಂದು ಅವನಲ್ಲಿ ರಾಹು ಜ್ಞಾನನೂ ಚೆನ್ನಾಗಿರ್ಬೇಕು. ಬೇರೆಯವ್ರು ಮಾಡಕ್ ಆಗದೆ ಇರೋ ಅಂತದನ್ನ ನೀನ್ ಡೀಪ್ ರಿಸರ್ಚ್ ಮಾಡಿ ಕಂಡಿಡ್ದಿರ್ತಾರ ನೋಡಿ. ಇವಾಗ ಏನೋ ಕ್ಲೌಡ್ ಕಂಪ್ಯೂಟಿಂಗು ಇನ್ನೊಂದೆಲ್ಲ ಏನೋ ಒಂದು ಹೊಸ ಬೇರೆಯವ್ರದಿಲ್ದಿರ ಇನ್ನೊಂದೇನೋ ಹೊಸದಾಗ ಕಂಡಿಡಿತಾನಲ್ಲ, ಅದಕ್ಕೆ ಅವನಿಗೆ ರಾಹು ಜ್ಞಾನವೂ ಇರ್ಬೇಕು. ಅವನು ಎಕ್ಸ್ಟ್ರಾರ್ಡಿನರಿ ವ್ಯಕ್ತಿ. ಬಟ್ ಎಕ್ಸ್ಟ್ರಾರ್ಡಿನರಿ ವ್ಯಕ್ತಿತ್ವವನ್ನ ನೀನ್ ಕ್ರಿಮಿನಲ್ ಆಗಿ ಅಳವಡಿಸ್ಕೊಂಡ್ರೆ ಅಲ್ಲೇ ಬೀಳ್ತೀಯ ನೀನು. ಅದಕ್ಕೆ ರಾಹು ಮಂಗಳ ಶನಿ ಕಾಂಬಿನೇಷನ್ ಇರೋರೆಲ್ಲ ತುಂಬಾ ಕ್ರಿಮಿನಲ್ಸ್ ಮತ್ತೆ ತುಂಬಾ ಕೆಟ್ಟ ಬುದ್ಧಿ ಇಟ್ಕೊಂಡಿರ್ತಾರೆ. ಬಟ್ ಅವ್ರಿಗೆ ಗುರು ಆಸ್ಪೆಕ್ಟ್ ಇದ್ರೆ ಅವನೊಂದ್ ಸ್ವಲ್ಪ ಒಳ್ಳೆ ಕೆಲಸಗಳನ್ನ ಈ ರೀತಿ ಬೇಗ ಮಾಡ್ಕೊಂಡು ಹೋಗ್ತಾನೆ. ಬಟ್ ಆದ್ರೆ ಗುರು ಆಸ್ಪೆಕ್ಟ್ ಇಲ್ದೆ ಹಿಂಗಾಗಿರೋರು ಅನೇಕರು ಜೈಲ್ಗೆ ಹೋಗ್ತಾರೆ, ತೊಂದರೆ ಅನುಭವಿಸ್ತಾರೆ, ಆ ತರದ್ದೆಲ್ಲ ಆಗತ್ತೆ. ಬಟ್ ಅಂತ ಟೈಮಲ್ಲಿ ಅವ್ರು ಮೆಂಟಲಿ ಕಂಟ್ರೋಲನ್ನು ಮಾಡ್ಕೋಬೇಕು. ಕೇತು ಏನ್ ಮಾಡ್ತಾನೆ ಅಂದ್ರೆ ಮೋಕ್ಷಕಾರಕ. ಕೇತುಗೆ ಪಾಪ ತಲೆ ಇಲ್ಲ, ಅವ್ನ್ ಇಟ್ಕೊಂಡ. ಬಟ್ ಇದೇನು ಅಂದ್ರೆ ರಾಹುನ ನೀವು ಕೂಲ್ ಮಾಡ್ಬೇಕು ಅಂದ್ರೆ ಕೇತು ಪೂಜೆ ಮಾಡ್ಕೋಬೇಕು. ಕೇತು ಅಂದ್ರೆ ದೇವ್ರಿಗೆ ಪೂಜೆ ಮಾಡೋದು. ನೀವು ಅಲ್ಟಿಮೇಟ್ಲಿ ಶರಣಾಗತಿ. ಕೇತು ನಿಮ್ಗೆ ಐಸೋಲೇಷನ್, ಒಂಟಿಯಾಗಿರಿಸ್ತಾನೆ, ಎಲ್ಲಾ ಮಾಡ್ತಾನೆ. ಯಾಕೆ ಅವ್ನ್ ಬುದ್ಧಿ ಕಲ್ಸಕ್ ಹಂಗ್ ಮಾಡ್ತಾನೆ ಅಂತಂದ್ರೆ ನಿನಗೆ ಇದು ಯಾವ್ದು ಪರ್ಮನೆಂಟ್ ಅಲ್ಲ, ದೇವ್ರೇ ನಿನಗ್ ಮುಖ್ಯ, ದೇವ್ರಿಗೆ ನೀನ್ ಪೂಜೆ ಮಾಡ್ಬೇಕು. ಸೊ ಅಲ್ಟಿಮೇಟ್ಲಿ ನಿನಗ್ ಭಕ್ತಿನೇ ಎಲ್ಲ ಅನ್ನೋದನ್ನ ಕೇತು ಹೇಳ್ಕೊಡ್ತಾ ಹೋಗ್ತಾನೆ. ಸೊ ಇವುಗಳು ಎಸ್ಪೆಷಲಿ ಕೇತುಗೆ ಬೆಸ್ಟ್ ಪ್ಲೇಸ್ 12th ಹೌಸ್ ಅಲ್ಲಿ ಇದ್ರೆ ನಿನ್ಗೆ ಮುಕ್ತಿ ಸಿಗತ್ತೆ, ಮುಕ್ತಿ ಮಾರ್ಗಕ್ಕೆ ಹೋಗ್ತಿದೀವಿ ಅಂತ. ಉಪಚಯ ಭಾವಗಳು ಅಂತ ಹೇಳ್ತೀವಿ, 3, 6, 10, 11. ಸೊ ರಾಹು ಯಾವಾಗ್ಲೂ 6ನೇ ಮನೇಲಿದ್ದಾಗ, ಕೇತು 12ನೇ ಮನೇಲಿದ್ದಾಗ, ರೋಗಋಣ ಶತ್ರು ಮನೇಲಿ ರಾಹು ಇದ್ದಾಗ ಅವನು ಎಲ್ಲ ಶತ್ರುಗಳ ಜೊತೆನೂ ಫೈಟ್ ಮಾಡಿ, ಕರ್ಮಗಳೆಲ್ಲ ಎದುರಾಗೋದು ಕೂಡ ಶತ್ರುನೇ. ಶತ್ರು ಅಂದ್ರೆ ಮನುಷ್ಯ ರೂಪದಲ್ಲೇ ಬರ್ಬೇಕು ಅಂತಿಲ್ಲ. ಸೊ ಅದನ್ನೆಲ್ಲ ಫೈಟ್ ಮಾಡಿ ಅದು 12th ಮನೇಲಿ ಮುಕ್ತಿ ಕರ್ಕೊಂಡು ಹೋಗ್ತಾ ಇರುತ್ತೆ. ಅಥವಾ ನಿಂಗೆ 8th ಹೌಸ್ ಅಲ್ಲಿ ಕೇತು ಇರ್ತಾನೆ, ಅಥವಾ 4th ಹೌಸ್, 8th ಹೌಸ್, 12th ಹೌಸ್, ಇದೆಲ್ಲ ಮೋಕ್ಷ ಮನೆಗಳು, ಮೋಕ್ಷ ತ್ರಿಕೋಣ ಅಂತ ಕರಿತೀವಿ. ಮೋಕ್ಷ ತ್ರಿಕೋಣದಲ್ಲಿದ್ದಾಗ ಅವ್ನು ನಿಮ್ಮನ್ನ ಸ್ಪಿರಿಚುಯಾಲಿಟಿ, ಇನ್ ಡೆಪ್ತ್ ಮೆಡಿಟೇಷನ್, ಅಕಲ್ಟು, ತಂತ್ರವಿದ್ಯೆ ಅದಕ್ಕೆಲ್ಲ ಕಳಿಸ್ತಾನೆ. ರಾಹುನು ಅಷ್ಟೇ, ಕೇತುನು ಅಷ್ಟೇ. ಅದೇ ನಿಮ್ಗೆ ಕೇತು ರಾಹು ಆಕ್ಸಸ್ ನಿಮ್ಗೆ 1st ಹೌಸ್ 7th ಹೌಸ್ ಅಲ್ಲಿ ಇದ್ರೆ, ಮದ್ವೆದ್ ಹೇಳಿದ್ನಲ್ಲ ನಾನು, ಮದ್ವೆಲ್ ಬ್ರೇಕಪ್ ಬರೋದು, ನಿಮ್ಗೆ ತೊಂದರೆ ಕ್ರಿಯೇಟ್ ಮಾಡೋದು. ಅಂದ್ರೆ ನಿಮ್ಗೆ ಪುರುಷಾರ್ಥಗಳಲ್ಲಿ ತೊಂದರೆನ ಕ್ರಿಯೇಟ್ ಮಾಡೋದ್ರಲ್ಲಿ 3ರಲ್ಲಿ ಧರ್ಮ, ಅರ್ಥ, ಕಾಮದಲ್ಲಿ ತೊಂದರೆ ಕ್ರಿಯೇಟ್ ಮಾಡುತ್ತೆ. ಮೋಕ್ಷಕ್ ಬಾ ನೀನು ಅಂತ ಅವನ್ ಇದನ್ನೆಲ್ಲ ಮಾಡ್ತಾ ಹೋಗ್ತಾನೆ. ನಿನ್ಗೆ ಯಾಕೆ ಬೇಕು ಈ ಚೇರು, ನಿನ್ಗೆ ಯಾಕೆ ಬೇಕು ಈ ಮೈಕು, ನಿನ್ಗೆ ಯಾಕೆ ಬೇಕಿದೆಲ್ಲ ಸ್ಟುಡಿಯೋ, ಕೊನೆಗೆ ನೀ ಫೈನಲಿ ದೇವ್ರ ಹತ್ರನೇ ಹೋಗೋದು, ನೀನ್ ದೇವ್ರ ಹತ್ರ ಬಾ ಅಂತ ಹೇಳ್ತಾನೆ. ಸೊ ಕೇತು ನನಗಿಷ್ಟವಾದಂತ ಪ್ಲಾನೆಟ್. ಬಿಕಾಸ್ ನಿನ್ಗೆಲ್ಲಾ ಗ್ರಹಗಳು ಬೇರೆ ಏನೇನೇನೋ ಕೊಡ್ತೀನಿ ಅಂತ ತೋರ್ಸಿದ್ರು ಅಲ್ಟಿಮೇಟ್ ಆಗಿ ನಾವೆಲ್ಲಿ ಹೋಗ್ಬೇಕು? ಅಲ್ಟಿಮೇಟ್ ಆಗಿ ಪರಮಾತ್ಮ ಹತ್ರನೇ ಹೋಗ್ಬೇಕು. ನೀನ್ ಯಾರೇ ಆಗ್ಲು, ಈ ದೇಶದ ಪ್ರಧಾನಿ ಆಗು, ಈ ರಾಜ್ಯದ CM ಆಗು, ಇನ್ನೊಂದಾಗು, ದೊಡ್ಡ ಮಿನಿಸ್ಟರ್ ಆಗು, ಮಹಾರಾಜ ಆಗು, ನಾವೆಲ್ಲರೂ ಒಂದಿನ ಸಾಯ್ಲೇಬೇಕಾ? ಪರ್ಮನೆಂಟ್ ಆಗಿ ಇಲ್ಲೇ ಕುತ್ಕೊಂಡ್ರಕ್ಕ ಅಲ್ವಾ? ಹೋಗ್ಲೇಬೇಕಾ? ಹೋಗೋವಾಗ ನೀ ಕರೆಕ್ಟಾಗಿ ಸರಿಪ್ಪ ನೆಕ್ಸ್ಟ್ ಜನ್ಮಾನು ಬಂದೆ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಜನ್ಮಾನು ನಾನೇನೋ ಪ್ರೈಮ್ ಮಿನಿಸ್ಟ್ರು ಇನ್ನೇನೋ ಅದೇ ಮಹಾರಾಜ, ಅದೇ ಮಹಾರಾಣಿ, ಅದೇ ಆಮೇಲೆ ಹೋಗ್ಬೇಕಾ? ಆಮೇಲೆ ತಿರ್ಗಾ ಬೇಕಾ? ಸೊ ಫೈನಲಿ ಎಲ್ಲಾ ಸರ್ಕಲ್ನು ನೀನ್ ಮಾಡಿದ್ಮೇಲೆ ಎಲ್ಗೆ ಹೋಗ್ಬೇಕು? ತಿರ್ಗಾ ದೇವ್ರ ಹತ್ರನೇ ಹೋಗ್ಬೇಕು ಫೈನಲಿ. ಸೊ ಅದಕ್ಕೆ ನಿಮ್ಗೆ ಈಗ್ಲೇ ಜ್ಞಾನೋದಯ ಮಾಡ್ಕೊಂಡು ನೀನ್ ಹೋಗು ಅಂತ ಹೇಳುತ್ತೆ. ಮತ್ ಕೆಲವರನ್ನ ಜೈಲಿಗೆ ಕಳ್ಸೋದು ಕೂಡ ಕೇತು. ಯಾಕೆಂದ್ರೆ ಐಸೋಲೇಷನ್. ನೀನ್ ಇವ್ರ ಜೊತೆ ಎಲ್ಲ ಎಷ್ಟು ಬುದ್ಧಿ ಹೇಳ್ಕೊಟ್ರು ಕಲಿದೆ ಮೊಂಡಗ್ ಹಾಕೊಂಡಿರ್ತಾರ ನೋಡಿ ತುಂಬಾ ಜನ, ಅವನ್ ಕೈಲಿ ಕ್ರೂರ ಕೆಲಸವನ್ನ ಮಾಡಿಸುತ್ತೆ. ಅದು ರಾಹು ಮತ್ತೆ ಶನಿ ಮಂಗಳ ಆಸ್ಪೆಕ್ಟ್ ಅಂಡ್ ಕಾಂಬಿನೇಷನ್ ಅಲ್ಲಿ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ನ ಮಾಡಿಸ್ಬಿಟ್ಟು ಕೇತು ಆಕ್ಟಿವೇಟ್ ಆಗಿ ಜೈಲ್ಗೆ ಹಾಕತ್ತೆ. ನೀವು ಒಬ್ಬನೇ ಬಿದ್ದಿರು ಅಂತ. ಅವಾಗ ಜೈಲ್ಗೆ ಹೋದಾಗ ನೀವು ಇಂಟರ್ನಲ್, ಅವಾಗ ನೀವು ನಾನ್ ಯಾಕೆ ಹಿಂಗ್ ಮಾಡ್ದೆ,
ಯಾರು ಪ್ರೇರೇಪಿಸಿದ್ರು? ನಿಜವಾಗ್ಲೂ ನನ್ನವರು ಅನ್ಕೊಂಡಿದ್ದವ್ರು ಯಾರು ಇಲ್ಲ ಅಲ್ವಾ? ಕೊನೆಗೂ ನಾನು ಒಬ್ನೇ ಇದ್ದೀನಲ್ವಾ? ನೋಡವ್ರೆಲ್ಲ ಬಂದ್ರು ಸುಮ್ನೆ ಹಿಂಗ್ ಪ್ರೀತಿ ತೋರ್ಸಿದ್ರಲ್ವಾ? ಧ್ಯಾನ ಅಧ್ಯಾತ್ಮ. ಯಾಕೆ ಹುಟ್ಟಿದೀನಿ ನಾನು? ಯಾಕೆ ನಾನು ಹಂಗ್ ಮಾಡಕ್ ಹೋದೆ? ಯಾಕೊಬ್ಬನ್ನ ಸಾಯಿಸ್ಬಿಟ್ಟೆ? ಯಾಕೆ ನಾನು ಎಲ್ರನ್ನು ಬೇಜಾರು ಮಾಡಿಸ್ದೆ ಅಂತ ಅವಾಗ ನಿನಗೆ ಇದೆಲ್ಲವನ್ನು ಡಿಟ್ಯಾಚ್ ಆಗಿ, ಬಿಡಪ್ಪ ನಾನು ಯಾಕೋ ದೇವ್ರು ಹುಟ್ಟಿಸಿದಾನೆ, ನಾನು ಎಲ್ಲ ಕರ್ಮ ಮುಗಿಸ್ಬಿಟ್ಟು ಬೇಗ ಹೋಗ್ಬಿಟ್ರೆ ಒಳ್ಳೇದು. ಜೈಲಲ್ಲಿ ನೀವು ಆತ್ಮಹತ್ಯೆನೂ ಮಾಡ್ಕೊಳಕ್ಕಾಗಲ್ಲ, ನೀವು ಬದುಕಿರಕ್ಕೂ ಆಗಲ್ಲ. ಅಂತ ಸಿಚುವೇಶನ್ ಕೇತು ಸಿಕ್ಕಾಕ್ಸ್ತಾನೆ. ಯಾಕೆ ಅಂದ್ರೆ ನೀನು ಇಮಿಡಿಯೇಟ್ ಆಗಿ ಸತ್ತೋಗ್ಬಿಟ್ರೆ ನನ್ಗೆಲ್ಲ ಹೋಗುತ್ತೆ ಅಂತ ಹೊರಟೋಗಕ್ಕೂ ಆಗಲ್ಲ. ಸೊ ನೀನ್ ತಿಳ್ಕೊ ಅಂತ ಆತ್ಮಾವಲೋಕನ ಆತ್ಮಾವಲೋಕನ ಮಾಡ್ಕೊಳ್ಳೋ. ಮತ್ತೆ ಕೇತುಗೆ ಪ್ರಾಣಿಗಳಿಗೆ ಕನೆಕ್ಟ್ ಮಾಡ್ತಾರೆ. ಹೌದು, ನಾಯಿನ, ಕಪ್ಪು ನಾಯಿಗೆ ಇದು ಕೊಡಿ ಅಂತ ಅಂದ್ಬಿಟ್ಟು, ಕಾಲಭೈರವ, ಬಟುಕ ಭೈರವ. ಕೇತುಗೂ ಅಷ್ಟೇ, ರಾಹುಗ್ ಬೇಕು. ಮತ್ತೆ ಈಗ ಒಬ್ಬರಿಗೆ ಹಾವುಗಳು ತುಂಬಾ ಕಾಣಿಸ್ತಾ ಇದ್ರು. ಹೌದು, ರಾಹು ಕೇತುದು ದೋಷ ಇದ್ದಾಗ್ಲೂನು ತುಂಬಾ ಸತಿ ನಿಮ್ಗೆ ಹಾವುಗಳು ಕಾಣಿಸ್ಕೊಳುತ್ತೆ. ಮತ್ತೆ ನೀವ್ ಯಾವಾಗ್ಲೂ ಹಾವು ಮೇಲೆ ಗಾಡಿ ಹರಿಸ್ಕೊಂಡು ಹೊಟ್ಟೋಗಿರ್ತೀರಾ, ಅಥವಾ ಬೇರೆ ಯಾರೋ ಹಾವನ್ನ ಸಾಯಿಸ್ಬಿಟ್ಟಿರೋ ಅದ್ರ ಮೇಲೆ ನೀವ್ ತಿರ್ಗಾ ಹೋಗಿರ್ತೀರಾ, ಅಥವಾ ತುಳಿದಿರ್ತಿರೋ, ದಾಟಿರ್ತಿರೋ, ಏನೋ ಪ್ರಾಬ್ಲಮ್, ಅಥವಾ ನಿಮ್ಮ 3 ತಲೆಮಾರುಗಳ ಹಿಂದೆ ಯಾರೋ ಒಬ್ರು ಹಾವು ಹೊಡೆದ್ಬಿಟ್ಟು ಸಾಯಿಸ್ಬಿಟ್ಟಿರ್ತಾರೋ, ಆ ಹಾವು ಅವಾಗ ಶಾಪ ಕೊಟ್ಟಿರುತ್ತೆ. ಸೊ ಆ ಶಾಪದ್ದು 3 ಜನರೇಷನ್ ಬರುತ್ತೆ. ನೀ ಶಾಪ 3 ಜನರೇಷನ್ ತಟ್ಟತ್ತೆ. ಸೊ ಅದು ಅವಾಗಿಂದು ಕೂಡ ರಾಹು ಕೇತುದು ದೋಷ ಬಂದೇ ಬರುತ್ತೆ. ಈಗ ರಾಹು ಕೇತು ಶಾಂತಿ ಮಾಡಿಸ್ಬೇಕು ಅಂದ್ರೆ ಮನೆಯಲ್ಲ ಅಥವಾ ಹೊರಗಡೆ ಹೇಗೆ? ನೀವು ಮನೇಲಿ, ನಾನು ಹೇಳೋದು ಇದನ್ನೂ ಕೂಡ ನೀವು ಜಪ ಮನೇಲೇ ಮಾಡ್ಕೋಬೇಕು. ನಿಮ್ಮ ಜನ್ಮದ ಕರ್ಮಕ್ಕೆ ಇಷ್ಟಿಷ್ಟು ಸಾವಿರ ಜಪ ಅಂತ ನೀವು ಮಾಡ್ಕೊಳ್ಳಿ. ರಾಹು ಜಪನ ನೀವು ತಿರ್ಗಾ 18,000 ಜಪ ಮಾಡ್ಕೋಬೇಕು. ಓಂ ಭ್ರಾಂ ಭ್ರೀಂ ಭ್ರಾಂ ಸಹ ರಾಹುದೇವಾಯ ನಮಃ. ಚಿಕ್ಕ ಭ್ರಾಂ ಭ್ರೀಂ ಭ್ರಾಂ ಸಹ ಬುಧದೇವಾಯ ನಮಃ, ಬುಧಕ್ಕೆ. ರಾಹುಗೆ ಓಂ ಭ್ರಾಂ ಭ್ರೀಂ ಭ್ರಾಂ ಸಹ ಭ್ರಮೆ, ಭ್ರಾಂ ಭ್ರೀಂ ಭ್ರಾಂ ಸಹ ರಾಹುದೇವಾಯ ನಮಃ 18,000. ಕೇತುಗೆ ಓಂ ಸ್ತ್ರಾಂ ಸ್ತ್ರೀಂ ಸ್ತ್ರೋಂ ಸಹ ಕೇತುದೇವಾಯ ನಮಃ 17,000 ಸಲಿ ಜಪಾನ ಮಾಡ್ಕೋಬೇಕು. ದಿನಕ್ಕೆ 1,000 ಜಪ ಅಂತ ಇಟ್ಕೊಂಡು ಹೋಗಿ, ಅವಾಗ 40 ದಿನದಲ್ಲಿ ನೀವು ಮುಗಿಸ್ಕೋತೀರ. ದಿನಕ್ಕೆ 500 ಮಾಡಿದ್ರು ಕ್ಯಾಲ್ಕುಲೇಟ್ ಮಾಡ್ಕೊ. ಓನ್ಲಿ ಶನಿ ಮಾತ್ರ 23,000 ಇರೋದು. ಬಟ್ ನಾನು ಹೇಳೋದು ಇದನ್ನೆಲ್ಲ ನೀವು ಸಂಕಲ್ಪ ಮಾಡ್ಕೊಂಡು ಮಾಡ್ತಾ 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 ಹೋಗಿ. ಅವ್ರು ನನಗೆ ಇಮಿಡಿಯೇಟ್ ರಿಸಲ್ಟ್ ಕೊಟ್ಬಿಡ್ಲಿ, ಇಮಿಡಿಯೇಟ್ ನನಗೆ ಎಲ್ಲ ಚೇಂಜ್ ಮಾಡ್ಬಿಡ್ಲಿ, ಟಿಣ್ ಅಂತ ಮ್ಯಾಜಿಕ್ ತರ ಅಂತ ಅಲ್ಲ. ಅಟ್ಲೀಸ್ಟ್ ಕರ್ಮ ಮುಗಿಸ್ಕೋತಿರ್ತೀರಾ.